ರಾಜ್ಯ ರಾಜಕಾರಣದಲ್ಲಿ ಮೀಸಲಾತಿ ವಿಚಾರ ಮತ್ತೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೀಸಲಾತಿ ವಿಷಯದಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದಲಿತರು ನೆಮ್ಮದಿಯಾಗಿ ಇರಬಾರದು ಎನ್ನುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಿಸಲಾಗಿದೆ. ದಲಿತರು ಹೋರಾಟದಲ್ಲೇ ತೊಡಗಿಸಿಕೊಂಡಿರಬೇಕು, ಅವರು ಉದ್ಧಾರವಾಗಬಾರದು ಎಂಬ ಮನೋಭಾವ ಕಾಣಿಸ್ತಾ ಇದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ಸಿದ್ದರಾಮಯ್ಯ ಅವರು ಮಾತನಾಡುವಾಗ ದಲಿತರ ಬಗ್ಗೆ ಹೇಳುತ್ತಾರೆ, ಆದರೆ ದಲಿತರಿಗೆ ಸಿಗಬೇಕಾದ ಹಕ್ಕು ನನಗೂ ಸಿಗಬೇಕು ಎಂದು ಹೇಳ್ತಾರೆ ಎಂದು ಟೀಕಿಸಿದರು. ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿಯೂ ದಲಿತರನ್ನ ಕಡೆಗಣಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಜೆನ್ಸಿ ಹೋರಾಟದ ವಿಚಾರ ಪ್ರಸ್ತಾಪಿಸಿದ ನಾರಾಯಣಸ್ವಾಮಿ ಅದೇ ಸಮುದಾಯಕ್ಕೆ ಸೇರಿದ ಕೆಲವರು ಸಚಿವರ ಫೋಟೋಗೆ ಚಪ್ಪಲಿ ಹೊಡೆದ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದರು. ಯಾರೂ ಕೂಡ ಚಪ್ಪಲಿ ಹೊಡೆಯುವಂತಹ ಪ್ರಚೋದನಾತ್ಮಕ ಕೃತ್ಯಗಳಲ್ಲಿ ತೊಡಗಿಕೊಳ್ಳಬಾರದು, ಯುವಕರು ಶಾಂತಿ ಕಾಪಾಡಬೇಕು ಎಂದು ಅವರು ಮನವಿ ಮಾಡಿದರು. ಸಚಿವರು ಕೂಡ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ ಅವರು, ಜನಾಂಗ ಒಪ್ಪುವ ಕೆಲಸ ಮಾಡಬೇಕು ಹೊರತು ಪಕ್ಷ ಒಪ್ಪುವ ಕೆಲಸ ಮಾಡಬಾರದು ಎಂದು ಸರ್ಕಾರಕ್ಕೆ ಸಂದೇಶ ನೀಡಿದರು. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಯಾಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ತೃಪ್ತಿಕರವಾದದ್ದಲ್ಲ ಅಂತ. ಅವರು ದಾರಿ ಖಾಲಿ ಮಾಡಿದರು. ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮುನಿಯಪ್ಪ ಸಂತೋಷದಿಂದ ಮಾತಾಡು ಹೇಳು ಅಂದ್ರು. ಆಗ್ಲೇ ಅರ್ಥ ಆಗತ್ತೆ ನಿಮ್ಮ ನಾಯಕರುಗಳಲ್ಲೇ ಸಂತೋಷವಾಗಿ ಯಾರೂ ಇಲ್ಲ ಅಂತ. ಇದು ಯಾವ ರೀತಿ ಇದೆ ಅಂತಂದ್ರೆ 3 ವರ್ಷ ಬೇಕಾಯ್ತು ಇವರಿಗೆ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ. 3 ವರ್ಷದಲ್ಲಿ 3 ತಿಂಗಳಲ್ಲಿ ಮಾಡಬಹುದಾಗಿತ್ತಲ್ಲ ಇದು ನೀವು. ಈ ಜನ್ಸಿ ಬೇರೆ ದೊಡ್ಡ ಸಮಸ್ಯೆ ಆಗಿತ್ತು. 4 ಲಕ್ಷ ಹುದ್ದೆಗಳನ್ನ ತುಂಬತಕ್ಕಂಥದ್ದು ನೆನೆಗುದಿಗೆ ಬಿದ್ದಿತ್ತು. ಈ ಒಳ ಮೀಸಲಾತಿ ಆಗ್ಲಾರ್ದೆ ಅದನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಈ ರೀತಿಯ 2 ಗಂಡಾಂತರಕ್ಕೆ ಒಂದೇ ವಿಚಾರದ ಮೇಲೆ ಈ ಸರ್ಕಾರ ಸಿಕ್ಕಾಕೊಂಡಿತ್ತು. ಈಗ 1ರಿಂದ ಪಾರಾಗಿದ್ದೇವೆ. ಇದು ತೃಪ್ತಿದಾಯಕವಾಗಿ ಇಲ್ಲದೇ ಇದ್ರೂ ಕೂಡ ಒಂದು ಕಾಜಿ ನ್ಯಾಯವನ್ನು ಮಾಡಿ ಒಂದು ತೀರ್ಮಾನವನ್ನ ಹೊರಹಾಕ್ಬಿಟ್ರಿ. ತೀರ್ಮಾನ ಹೊರಬಿದ್ದ ಮೇಲೆ ಇನ್ನ ಪರಿಶಿಷ್ಟ ಜಾತಿಗಳು ಬೀದಿಗೆ ಬಿದ್ದಂಗಾಯ್ತು. ಆದ್ರೆ ಜನ್ಸಿ ಯುವಕರು 56,432 ಸ್ಥಾನಗಳಲ್ಲಿ ಹುದ್ದೆಗಳನ್ನು ನೀವು ತುಂಬುತ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅವರ ಕೋಪದಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಇದನ್ನ ತೀರ್ಮಾನ ತಗೊಂಡ್ಬಿಟ್ರಿ. ನಿಮಗೆ ಅದರಲ್ಲೂ ಬದ್ಧತೆ ಇಲ್ಲ. ಯಾಕೆಂದ್ರೆ ಒಂದು ಸಾರಿಗೆ ಆಗ್ತಕ್ಕಂಥದ್ದು ಅದಲ್ಲ. ಅದು ಕೂಡ ನಮಗೆ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೇನೆ, ಈ ಹುದ್ದೆಗಳನ್ನ ತುಂಬತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗದೆ, ಆಕ್ಟ್ ಆಗದೆ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ? ಬಿಲ್ ಅನ್ನ ಮೂವ್ ಮಾಡಿದ್ದೀರಿ ಬೆಳಗಾವಿಯಲ್ಲಿ. ಆವತ್ತು ನಾನು ಕೇಳಿದೆ, ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಇನ್ನು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಲೇ ನೀವು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀರಿ ಹೇಗೆ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲಾಗಿದ್ದು ಅನಾಹುತ, ಅದನ್ನು ಸರಿ ಮಾಡಿಬಿಡ್ತೇವೆ ಅಂತೇಳಿ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಈಗ ನಿನ್ನೆ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ. 3 ಗುಂಪುಗಳಿಗೆ ಸಿಕ್ಕುವಷ್ಟು ಸ್ಥಾನಗಳು ಅನೌನ್ಸ್ ಆದರೆ, ನೋಟಿಫಿಕೇಶನ್ ಆದರೆ 3ಕ್ಕೂ ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಜನರಲ್, ನೀವು ಮೆರಿಟ್ ಮೇಲೆ ಯಾರಾದ್ರೂ ಅಪ್ಲೈ ಮಾಡಬಹುದು, ತಗೋಬಹುದು. ನೀವು ಮೊದಲಿದ್ದೇನೋ ಈ ರೀತಿ ನೀವು ಹೇಳೋದಾದ್ರೆ ಹೌ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನಲ್ ರಿಸರ್ವೇಶನ್? ಹೇಗಾಗ್ಲಿಕ್ಕೆ ಸಾಧ್ಯ ಅದು? ಮತ್ತೆ
ಅದೇ ಹಳೆತನವನ್ನೇ ಮಾಡೋದಾದ್ರೆ ಇದು ಒಳ ಮೀಸಲಾತಿ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ತೀರಿ? 17%ಗೆ ಆಕ್ಟ್ ಪಾಸ್ ಮಾಡಿ ಅದನ್ನು ಸೈಡ್ಗಿಟ್ಟು ಇದರ ಬಗ್ಗೆ ಏನೂ ಪಾಸೇ ಆಗಿಲ್ಲ, ಬಿಲ್ಲೇ ಬಂದಿಲ್ಲ. 15 ಮೇಲೆ ನೀವು ಯಾವ ಆಧಾರದ ಮೇಲೆ ತೀರ್ಮಾನ ತಗೊಂಡಿದ್ದೀರಿ?